ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಲಕ್ಷ್ಮಣ್. ನೀವು ನೋಡ್ತಾ ಇದ್ದೀರಾ ಲಕ್ಷ್ಮಣ್ ಟೆಕ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಏನು ತಿಳ್ಕೊಳ್ಳೋಣ ಅಂತಂದರೆ, ನವೋದಯ ವಿದ್ಯಾಲಯ ಸೆಲೆಕ್ಷನ್ ಆದಮೇಲೆ ಅಡ್ಮಿಷನ್ ಪ್ರಾಸೆಸ್ ಹೇಗಿರುತ್ತೆ, ಯಾವ ರೂಲ್ಸ್ ಫಾಲೋ ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಬಹಳಷ್ಟು ಜನ ಸೆಲೆಕ್ಷನ್ ಆಯಿತು ಅಂತಂದರೆ ಅಡ್ಮಿಷನ್ ಕನ್ಫರ್ಮ್ ಆಗಿ ಅಡ್ಮಿಷನ್ ಆಗುತ್ತಾ ಇಲ್ವಾ, ಸೊ ಕೆಲವರಿಗೆಲ್ಲ ಡೌಟ್ ಇದೆ. ಸೊ ಆ ಡೌಟು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಯಾರೆಲ್ಲ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ಸೊ ಅವರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನ್ ಇರುತ್ತೆ, ಅದನ್ನು ಒತ್ತೋದ್ರ ಮೂಲಕ ನಾನು ಮಾಡುವ ಎಲ್ಲ ಒಂದು ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪ್ರಾವಿಷನಲ್ ಸೆಲೆಕ್ಷನ್ ಅಂದರೆ ಫೈನಲ್ ಅಡ್ಮಿಷನ್ ಅಲ್ಲ. ಏನಪ್ಪ ಇದು ಅಂತಂದರೆ, ನೀವು ಎಕ್ಸಾಮ್ ಪಾಸ್ ಆಗಿ ಸೆಲೆಕ್ಟ್ ಆಗಿದ್ರೂ ಕೂಡ ಅದು ಟೆಂಪ್ರರಿ ಮಾತ್ರ. ಅಡ್ಮಿಷನ್ ಕನ್ಫರ್ಮ್ ಆಗೋದು ಡಾಕ್ಯುಮೆಂಟ್ಸ್ ವೆರಿಫೈ ಆದಮೇಲೆ ಮಾತ್ರ. ಸೊ ಆದ್ದರಿಂದ ಮೊದಲೇ ಟಿ ಸಿಯನ್ನು ತಗೋಬೇಡಿ, ಫಸ್ಟ್ ಅಡ್ಮಿಷನ್ ಕನ್ಫರ್ಮ್ ಆದಮೇಲೆ ಟಿ ಸಿನ ತೆಗೆದುಕೊಳ್ಳಿ. ಸೊ ಇದು ಮೊದಲನೇ ಒಂದು ಅಂಶ ಅಥವಾ ವಿಷಯ. ಎರಡನೇ ವಿಷಯ ಏನಪ್ಪ ಅಂತಂದರೆ, ನವೋದಯ ಸಮಿತಿ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುತ್ತದೆ. ಯಾವುದೇ ರೀತಿಯಾದ ಒಂದು ಫೈನಲ್ ಡಿಸಿಷನ್ ಯಾರ್ದಾಗಿರುತ್ತೆ ಅಪ್ಪ ಅಂತಂದರೆ ನವೋದಯ ಸಮಿತಿ. ಸೊ ಅವರ ಡಿಸಿಷನ್ನೇ ಫೈನಲ್ ಆಗಿರುತ್ತೆ. ಯಾವುದೇ ರೀತಿಯಾದಂತಹ ದೂರುಗಳು ಮತ್ತು ವಿನಂತಿಗಳನ್ನು ಪರಿಗಣಿಸಲಾಗುವುದಿಲ್ಲ. ಸಮಿತಿಯ ನಿರ್ಧಾರವೇ ಅಂತಿಮ ನಿರ್ಧಾರ. ನೆಕ್ಸ್ಟು ಮೂರನೇ ಆಪ್ಷನ್ನು, ತುಂಬ ಜನರಿಗೆ ಕೆಲವರಿಗೆ ಡೌಟ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಕೀ ಉತ್ತರಗಳನ್ನು ಬಿಟ್ಟಾಗ ಅಥವಾ ಫೈನಲ್ ರಿಸಲ್ಟ್ನ ಬಿಟ್ಟಾಗ ಅವ್ರಿಗೆ ಒಂಥರ ಡೌಟ್ ಇರುತ್ತೆ. ಏನಪ್ಪ ಅಂತಂದರೆ, ನಾವು ಈ ಒಂದು ನಮ್ಮ ಒಂದು ಮಾರ್ಕ್ಸ್ನ ರಿವ್ಯಾಲ್ಯೂಷನ್ ಮಾಡ್ಕೋಬಹುದಾ ಅಥವಾ ರೀಕೌಂಟಿಂಗ್ ಮಾಡಬಹುದಾ ಅಂತೆಲ್ಲ ಕೆಲವ್ರಿಗೆ ಡೌಟ್ ಇರುತ್ತೆ. ಸೊ ಇದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಅವಕಾಶ ಇರುವುದಿಲ್ಲ. ಯಾಕಪ್ಪ ಅಂತಂದರೆ, ಮೌಲ್ಯಮಾಪನ ಪ್ರಕ್ರಿಯೆಯು ಸ್ವಯಂಚಾಲಿತವಾಗಿರುತ್ತೆ, ಕಂಪ್ಯೂಟರೈಸ್ಡ್ ಆಗಿರುತ್ತೆ. ಸೊ ಆದ್ದರಿಂದ ಯಾವುದೇ ರೀತಿಯಾದಂತಹ ರಿವ್ಯಾಲ್ಯೂಯೇಷನ್ ಅಥವಾ ರೀಟೋಟಲಿಂಗ್ಗೆ ಅವಕಾಶ ಇರುವುದಿಲ್ಲ. ನೆಕ್ಸ್ಟ್ ನಾಲ್ಕನೇ ಅಂಶ ಏನಪ್ಪ ಅಂತಂದರೆ ಮೈಗ್ರೇಷನ್ ರೂಲ್ ಅಂತ. ಈ ಒಂದು ಮೈಗ್ರೇಷನ್ ರೂಲ್ ಏನಪ್ಪ ಅಂತಂದರೆ, ಒಬ್ಬ ವಿದ್ಯಾರ್ಥಿ 6ನೇ ತರಗತಿಗೆ ಅಡ್ಮಿಷನ್ ಆದಾಗ ಆ ವಿದ್ಯಾರ್ಥಿಯು 9ನೇ ತರಗತಿಗೆ ಬಂದಾಗ ಒಂದು ಇಂಪಾರ್ಟೆಂಟ್ ರೂಲ್ ಇರುತ್ತೆ. ಏನಪ್ಪ ಅಂತಂದರೆ, ಹಿಂದಿ ಸ್ಟೇಟ್ ಸ್ಟೂಡೆಂಟು ನಾನ್ ಹಿಂದಿ ಸ್ಟೇಟ್ಗೆ ಮೈಗ್ರೇಷನ್ ಆಗೋದು, ಅದೇ ರೀತಿ ನಾನ್ ಹಿಂದಿ ಸ್ಟೂಡೆಂಟು ಹಿಂದಿ ಸ್ಟೇಟ್ಗೆ ಶಿಫ್ಟ್ ಆಗಬೇಕಾಗಿರುತ್ತೆ. ಇದು 1 ಇಯರ್ ಇರುತ್ತೆ. ಸೊ ಇದನ್ನು ಮೈಗ್ರೇಷನ್ ಅಂತ ಕರೀತಾರೆ. ಈ ಒಂದು ಮೈಗ್ರೇಷನನ್ನು ರೆಫ್ಯೂಸ್ ಮಾಡಿದರೆ, ಒಂದು ವೇಳೆ ಅದಕ್ಕೆ ಒಪ್ಪಲಿಲ್ಲ ಅಂತಂದರೆ ಏನಪ್ಪ ಒಂದು ಇದಿರುತ್ತೆ ಅಂತಂದರೆ, ಯಾವ ಒಂದು ವಿದ್ಯಾರ್ಥಿಯು ಅದನ್ನು ರೆಫ್ಯೂಸ್ ಮಾಡ್ತಾರೋ ಅಥವಾ ತಿರಸ್ಕಾರ ಮಾಡುತ್ತಾರೋ ಅವರನ್ನು JNV ಇಂದ ವಜಾ ಮಾಡಲಾಗುತ್ತದೆ. ಸೊ ಇದು ಬಂದ್ಬಿಟ್ಟು ಮೈಗ್ರೇಷನ್ ರೂಲ್ ಅಂತ. ನೆಕ್ಸ್ಟ್ ಅದೇ ರೀತಿ ಡಿಸ್ಟಿಕ್ ರೂಲ್ ಅಂತ. ಏನಪ್ಪ ಈ ಒಂದು ಡಿಸ್ಟಿಕ್ ರೂಲ್ ಅಂತಂದರೆ, ನೀವು ಯಾವ ಡಿಸ್ಟಿಕ್ನಲ್ಲಿ 5ನೇ ತರಗತಿ ಓದಿದ್ದೀರೋ ಅದೇ ಡಿಸ್ಟಿಕ್ JNVನಲ್ಲಿ ಅಡ್ಮಿಷನ್ ಸಿಗುತ್ತದೆ. ಬೇರೆ ಡಿಸ್ಟಿಕ್ಗೆ ಚೇಂಜ್ ಆಗೋದಿಲ್ಲ. ಪೇರೆಂಟ್ಸ್ ಶಿಫ್ಟ್ ಆದರೂ ಸಹ ಈ ಒಂದು ಡಿಸ್ಟಿಕ್ ರೂಲ್ ಅನ್ನೋದು ಚೇಂಜ್ ಆಗೋದಿಲ್ಲ. ಸೊ ಇದಕ್ಕೆ ಬೇಕಾಗಿರೋ ಒಂದು ಡಾಕ್ಯುಮೆಂಟ್ಸ್ ಏನಪ್ಪ ಅಂತಂದರೆ, ರೆಸಿಡೆನ್ಸ್ ಪ್ರೂಫ್ ಅಥವಾ ರೆಸಿಡೆನ್ಸ್ ಸರ್ಟಿಫಿಕೇಟ್ ಮತ್ತು ಬರ್ತ್ ಸರ್ಟಿಫಿಕೇಟ್ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ರೂಲ್ ಏನಪ್ಪ ಅಂತಂದರೆ ಕ್ಯಾಟಗರಿ ಸರ್ಟಿಫಿಕೇಟ್ಸ್ ಅಂತ. ಸೊ ವರ್ಗ ಪ್ರಮಾಣ ಪತ್ರಗಳ ನಿಯಮ ಏನಪ್ಪ ಅಂತಂದರೆ, ಯಾವ ಒಂದು ನಿಮ್ಮದು ಕ್ಯಾಟಗರಿ ಆಗಿರ್ತದೆ, SC ಆಗಿರ್ಬೋದು, ST ಆಗಿರ್ಬೋದು, OBC ಆಗಿರಬಹುದು, ಅದಕ್ಕೆ ರಿಲೇಟೆಡ್ ಯಾವ ಕ್ಯಾಸ್ಟಿಗೆ ಸೇರಿದ್ದೀರಾ ಅನ್ನೋ ಒಂದು ಪ್ರಮಾಣ ಪತ್ರ ಅನ್ನೋದು ಇರಬೇಕಾಗಿರುತ್ತೆ. ಇನ್ನು OBC ಸ್ಟೂಡೆಂಟ್ಸ್ಗಾದರೆ ಸೆಂಟ್ರಲ್ ಲಿಸ್ಟ್ ಫಾರ್ಮೇಟ್ ಸರ್ಟಿಫಿಕೇಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ. ಸೊ ಈ ಒಂದು ಡಾಕ್ಯುಮೆಂಟ್ಸನ್ನು ಯಾವಾಗ ಒರಿಜಿನಲ್ ಅವರು ಕೇಳ್ತಾರೆ ಅಂತಂದರೆ ಅಡ್ಮಿಷನ್ ಟೈಮಲ್ಲಿ. ಸೊ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅನ್ನೋದು ಕಂಪಲ್ಸರಿ ಇರುತ್ತೆ. ಸೊ ಆದ್ದರಿಂದ ಈಗಾಗಲೇ ನೀವು ಯಾರೆಲ್ಲ ಮಾಡಿಸಿಲ್ವೋ ಅವರು ಈಗಲೇ ಒಂದು ಕ್ಯಾಟಗರಿ ರಿಲೇಟೆಡ್ ಏನೆಲ್ಲ ಡಾಕ್ಯುಮೆಂಟ್ಸ್ ಮಾಡ್ಕೋಬೇಕೋ ಸೊ ಆ ಒಂದು ಡಾಕ್ಯುಮೆಂಟ್ಸ್ನ ಮಾಡ್ಕೊಳ್ಳಿ ಅಂತ. ನೆಕ್ಸ್ಟ್ ಅದೇ ರೀತಿ ರೂರಲ್ ಕೋಟಾ ಅಂತ. ರೂರಲ್ ಕೋಟಾ ಬಯಸುವ ವಿದ್ಯಾರ್ಥಿಗಳು 3, 4, 5ನೇ ತರಗತಿಯನ್ನು ಗ್ರಾಮೀಣ ಪ್ರದೇಶದಲ್ಲೇ ಓದಿರಬೇಕಾಗಿರುತ್ತದೆ. ಒಂದು ವೇಳೆ ನೀವು ಏನಾದರೂ ಒಂದು ದಿನ ಅಥವಾ ಒಂದು ತಿಂಗಳು ಒಂದು ಅರ್ಬನ್ನಲ್ಲಿ ಓದಿದ್ದೀರಾ ಅಂತಂದರೂ ಈ ಒಂದು ರೂರಲ್ ಕೋಟಾ ಅನ್ನೋದು ಎಲಿಜಿಬಲ್ ಆಗೋದಿಲ್ಲ. ಸೊ ಈ ಒಂದು ರೂರಲ್ ಸರ್ಟಿಫಿಕೇಟ್ನ ಸೈನ್ ಮಾಡಿಸ್ಕೊಂಡು ಇಟ್ಕೋಬೇಕಾಗಿರುತ್ತೆ. ನೆಕ್ಸ್ಟ್ ಒಂದು
ಅಂಶ ಏನಪ್ಪ ಅಂತಂದರೆ ದಿವ್ಯಾಂಗ ಅಂಗವಿಕಲರು. ಏನು ಅವರು ದಿವ್ಯಾಂಗ ಅಂಗವಿಕಲರು ಯಾರಪ್ಪ ಅಂತಂದರೆ ಯಾರೆಲ್ಲ ಫಿಸಿಕಲ್ ಹ್ಯಾಂಡಿಕ್ಯಾಪ್ಸ್ ಇರ್ತಾರೋ ಸೊ ಅವ್ರಿಗೆ ಅವರ ಒಂದು ರಿಲೇಟೆಡ್ ಯಾವ ಒಂದು ಆಪ್ಷನಲ್ಲಿ ಅವರು ಹ್ಯಾಂಡಿಕ್ಯಾಪ್ ಆಗಿದ್ದಾರೆ ಅನ್ನೋದನ್ನು ಅವರು ಡಾಕ್ಟ್ರಿಂದ ಸರ್ಟಿಫೈ ಮಾಡಿಸ್ಕೊಂಡು ಆ ಒಂದು ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ನ ಇಟ್ಕೋಬೇಕಾಗಿರುತ್ತೆ. ಇವರು ಕೆಲವೊಂದು ಆಪ್ಷನ್ಸ್ನ ಕೊಟ್ಟಿದ್ದಾರೆ ನೋಡಿ. ಸೊ ಇದೇನಪ್ಪ ಅಂತಂದರೆ ದೃಢೀಕರಿಸಲ್ಪಟ್ಟ ದಿವ್ಯಾಂಗ ಅಭ್ಯರ್ಥಿಗಳು ಪ್ರವೇಶದ ಸಮಯದಲ್ಲಿ ಸಂಬಂಧಪಟ್ಟ ಜಿಲ್ಲೆಯ ಅಧಿಕಾರಿಯವರ ಸಹಿ ಇರುವ ಸೂಕ್ತ ಮಾದರಿಯ ವೈದ್ಯಕೀಯ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಆರ್ಥೋಪೆಡಿಕಲಿ ಹ್ಯಾಂಡಿಕ್ಯಾಪ್ಡ್ ಅಂದರೆ ಮೂಳೆ ಸಂಬಂಧಿತ, ಹಿಯರಿಂಗ್ ಇಂಪೇರ್ಡ್ ಕೇಳುವ ದೋಷವುಳ್ಳವರು, ವಿಜುವಲ್ ಹ್ಯಾಂಡಿಕ್ಯಾಪ್ ದೃಷ್ಟಿ ದೋಷವುಳ್ಳವರು, ಆ್ಯಸಿಡ್ ಅಟ್ಯಾಕ್ ವಿಕ್ಟಿಮ್ಸ್ ಆ್ಯಸಿಡ್ ದಾಳಿಗೆ ತುತ್ತಾದವರು, ನೆಕ್ಸ್ಟು ಡಾಫಿಸಮ್ ಅಂದರೆ ಕುಬ್ಜತೆಗೆ ರಿಲೇಟೆಡ್ ಯಾರೆಲ್ಲ ಅವ್ರು ಇದ್ದಾರೋ ಸೊ ಅವರು ಏನಪ್ಪ ಅಂದರೆ ಸಂಬಂಧಪಟ್ಟ ಅಧಿಕಾರಿಗಳಿಂದ ಸಹಿಯನ್ನು ಪಡೆಯಬೇಕಾಗಿರೋ ಒಂದು ಸರ್ಟಿಫಿಕೇಟನ್ನು ಪಡೆದುಕೊಂಡಿರಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಏನಪ್ಪ ಅಂತಂದರೆ ಲಿಂಗ ಪರಿವರ್ತಿತ ವರ್ಗದ ಸಲ್ಲಿಕೆ ನಿಯಮ. ಏನಪ್ಪ ಅಂತಂದರೆ ಈ ಒಂದು ಅಭ್ಯರ್ಥಿಗಳು ಲಿಂಗ ಪ್ರಮಾಣ ಪತ್ರವನ್ನು ಸಲ್ಲಿಸುವುದು ಕಡ್ಡಾಯ ಆಗಿರುತ್ತೆ. ಸೊ ಇದಕ್ಕೆ ಈ ಒಂದು ಕ್ಯಾಟಗರಿಗೆ ಯಾವುದೇ ರೀತಿಯಾದಂಥ ಒಂದು ರಿಸರ್ವೇಷನ್ ಅನ್ನೋದು ಇರೋದಿಲ್ಲ. ಜಸ್ಟ್ ಆ ಒಂದು ವರ್ಗಕ್ಕೆ ಸಂಬಂಧಿಸಿದ ಒಂದು ಸರ್ಟಿಫಿಕೇಟನ್ನು ಕೊಡಬೇಕಾಗಿರುತ್ತೆ. ನೆಕ್ಸ್ಟ್ ಲಾಸ್ಟ್ ಆಪ್ಷನ್ ಏನಪ್ಪ ಅಂತಂದರೆ ಪ್ರವೇಶ ಮತ್ತು ಕಾಯುವಿಕೆ ಪಟ್ಟಿ ಗಡುವು ನಿಯಮ. ಅಂತಂದರೆ ಅಂತಿಮ ಪ್ರವೇಶ ಪ್ರಕ್ರಿಯೆ ಮುಕ್ತಾಯ ಯಾವಾಗ ಆಗುತ್ತೆ ಅಂತಂದರೆ ಒಂದು ಡೇಟ್ ಕೊಟ್ಟಿದ್ದಾರೆ. ಏನಪ್ಪ ಒಂದು ಡೇಟ್ ಅಂತಂದರೆ ಡಿಸೆಂಬರ್ 31 ಅಂದರೆ 31/12/2026 ಒಳಗೆ ಕಂಪ್ಲೀಟ್ ಆಗುತ್ತೆ ಅಡ್ಮಿಷನ್ ಪ್ರಾಸೆಸ್ ಅನ್ನೋದು. 31 ಡಿಸೆಂಬರ್ 2026 ಒಳಗೆ ಏನಪ್ಪ ಅಂದರೆ ಡೆಡ್ ಎಂಡ್ ಲೈನ್ ಇದೆ. ಸೊ ಕೆಲವೊಮ್ಮೆ NVS ಚೇಂಜ್ ಮಾಡಬಹುದು, ಅಂದರೆ ಅದನ್ನು ಪೋಸ್ಟ್ಪೋನು ಮಾಡ್ಬೋದು ಅಥವಾ ಪ್ರೀಪೋನು ಮಾಡ್ಬೋದು. ಸೊ ಇಷ್ಟು ಏನಪ್ಪ ಅಂತಂದರೆ ರೂಲ್ಸ್ ಇರುತ್ತೆ, ಅಡ್ಮಿಷನ್ ಪ್ರಾಸೆಸ್ ಮತ್ತು ರೂಲ್ಸ್ ಇರುತ್ತೆ. ಸೊ ಇಷ್ಟು ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.